ನಮಸ್ಕಾರ ಸ್ನೇಹಿತರೆ. ನಿರೂಪಕಿ, ನಟಿ ಹಾಗೂ ನವ ವಿವಾಹಿತೆ ಅನುಶ್ರೀ ಅವರು ಇತ್ತೀಚೆಗಷ್ಟೇ ಮದುವೆ ಆಗಿ ಹೊಸ ಜೀವನಕ್ಕೆ ಕಾಲಿಟ್ಟು ಹೊಸ ಜೀವನ ನಡೆಸುತ್ತಿದ್ದಾರೆ. ಮದುವೆಯಾದ ಬಳಿಕ ಒಂದೇ ವಾರಕ್ಕೆ ಈಜುಡಿ ತಮ್ಮ ತಮ್ಮ ಕೆಲಸಗಳಿಗೆ ಮರಳಿ ಹಲವರಿಗೆ ಅಚ್ಚರಿ ಹುಟ್ಟಿಸುವಂತೆ ಮಾಡಿದ್ರು. ಆದ್ರೆ ಈಗ ಕೆಲಸದ ಮಧ್ಯೆ ಗ್ಯಾಪ್ ಅಲ್ಲಿ ಹಳ್ಳಿಗೆ ಹೋಗಿ ಅಲ್ಲಿ ಟ್ರ್ಯಾಕ್ಟರ್ ಹಾಗೂ ಕಾರಿನಲ್ಲಿ ಜಮೀನಿನಲ್ಲಿ ಸುತ್ತಾಡುತ್ತಾ ಪ್ರಕೃತಿಯಲ್ಲಿ ಎಂಜಾಯ್ ಮಾಡ್ತಾ ಕಾಲ ಕಳೆದಿದ್ದಾರೆ. ಟ್ರ್ಯಾಕ್ಟರ್ ನಲ್ಲಿ ಸ್ವಲ್ಪ ಸುತ್ತಾಡಿದ ಬಳಿಕ ಜೋರು ಮಳೆಯಲ್ಲಿ ಕಾರಿನಲ್ಲಿ ಕುಳಿತಿದ್ದಾರೆ ಇಬ್ಬರು. ಅದೇ ವೇಳೆ ಗಂಡ ರೋಷನ್ ಹೆಂಡತಿ ಅನುಶ್ರೀಗೆ ಪ್ರೀತಿಯಿಂದ 2 ಸೀಬೆ ಹಣ್ಣುಗಳನ್ನ ಕೊಟ್ಟಿದ್ದಾರೆ. ಅದೆಷ್ಟು ಫ್ರೆಶ್ ಆಗಿದೆ ಎಂದರೆ ಅಲ್ಲೇ ಎಲ್ಲೋ ಮರದಿಂದ ಆಗತಾನೆ ಕಿತ್ತು ಅನುಶ್ರೀ ಅವರಿಗೆ ನೀಡಿದ್ದಾರೆ ರೋಷನ್. ಅದನ್ನು ಅಷ್ಟು ನಿಖರವಾಗಿ ಹೇಗೆ ಹೇಳಬಹುದು ಎಂದರೆ ರೋಷನ್ ಅವರು ಕೈಯಾರೆ ಅದನ್ನ ತಮ್ಮ ಹೆಂಡತಿಗೆ ಕೊಡುವಾಗ ಆ ಸೀಬೆ ಹಣ್ಣಿನಿಂದ ನೀರು ಗೊತ್ತಿತ್ತು. ಪತಿ ರೋಷನ್ ಜೊತೆ ಈ ಲೊಕೇಶನ್ ನಲ್ಲಿ ಅನುಶ್ರೀ ಅವರು ಸುತ್ತಾಟ ನಡೆಸುತ್ತಿದ್ದಾರೆ. ಅಲ್ಲಿ ಗಂಡ ಹೆಂಡತಿ ಜೋಡಿಯಾಗಿ ಹೊಸ ಹುರುಪಲ್ಲಿ ಬೆಟ್ಟದ ಮೇಲೆ ಹೊಲ ಗದ್ದೆಗಳಲ್ಲಿ ಓಡಾಡ್ತಿದ್ದಾರೆ. ಟ್ರ್ಯಾಕ್ಟರ್ ನಲ್ಲಿ ಹತ್ತಿಕೊಂಡು ಹೋಗುತ್ತಾ ಪ್ರಕೃತಿಯನ್ನ ಎಂಜಾಯ್ ಮಾಡುತ್ತಾ ಇದ್ದಾರೆ ಈ ನವ ಜೋಡಿ. ಇತ್ತೀಚೆಗಷ್ಟೇ ನಟಿ ಅನುಶ್ರೀ ಹಾಗೂ ಮಡಿಕೇರಿ ಮೂಲದ ರೋಷನ್ ಅವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸಂಸಾರ ಶುರುವಿಟ್ಟುಕೊಂಡಿದ್ರು. ಮದುವೆಯಾದ ಸ್ವಲ್ಪ ದಿನಕ್ಕೆ ಅನುಶ್ರೀ ಹಾಗೂ ಪತಿ ಇಬ್ಬರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಹಲವರ ಹುಬ್ಬೇರಿಸಿದ್ರು. ಕಾರಣ ಮದುವೆಯಾದ ಹೊಸ ಜೋಡಿ ಹನಿಮೂನ್ ಅದು ಇದು ಅಂತ ಹಲವು ದಿನ ಸುತ್ತಾಟ ನಡೆಸ್ತಾರೆ ಎಂದೇ ಹಲವರು ಭಾವಿಸಿದ್ರು. ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಈ ಇಬ್ಬರು ಮತ್ತೆ ತಮ್ಮ ತಮ್ಮ ವೃತ್ತಿಯ ಕಡೆ ಗಮನ ಹರಿಸಿದ್ರು. ಆದ್ರೆ ಇದೀಗ ಹೊಸ ಜೋಡಿ ಪ್ರಕೃತಿ ನೋಟಕ್ಕೆ ಶರಣಾಗಿದ್ದಾರೆ. ಹಳ್ಳಿಯ ಪರಿಸರದಲ್ಲಿ ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.